ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು SSLC ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತಹ ಒಂದು ಅಂಕದ ಪ್ರಶ್ನೋತ್ತರಗಳ ಬಗ್ಗೆ ನಾವು ಚರ್ಚೆ ಮಾಡೋಣ. ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳುವಂಥ ಒಂದು ಅಂಕದ ಪ್ರಶ್ನೆಗಳು ಯಾವ ರೀತಿ ಕೇಳ್ತಾರೆ, ಯಾವ ಅಧ್ಯಾಯದಿಂದ ಕೇಳ್ತಾರೆ, ಅವುಗಳನ್ನು ಯಾವ ರೀತಿ ನೀವು ಸುಲಭವಾಗಿ ಬಿಡಿಸ್ಬೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ವಿದ್ಯಾರ್ಥಿಗಳೇ. ಬನ್ನಿ ಹಾಗಾದರೆ ನೋಡೋಣ. ಒಟ್ಟು ಒಂದು ಅಂಕದ 16 ಪ್ರಶ್ನೆಗಳಿರ್ತವೆ ನಿಮಗೆ ಗೊತ್ತಿರುವಂಥದ್ದು. ಅದರಲ್ಲಿ ಅಬ್ಜೆಕ್ಟಿವ್ 8 ಇರ್ತವೆ, ಇನ್ನು ಉಳಿದ 8 ಪ್ರಶ್ನೆಗಳು ಬರೆಯುವಂಥವು ಇರ್ತವೆ. ಓಕೆ, ನಾವಿಲ್ಲಿ ಈಗ ನೋಡೋಣ ವಾರ್ಷಿಕ ಪರೀಕ್ಷೆಯಲ್ಲಿ ಒಂದು ಅಂಕದ ಪ್ರಶ್ನೋತ್ತರಗಳ ಬಗ್ಗೆ ನೋಡಿದ್ರೆ ಮೊದಲನೇದಿದೆ ನೋಡಿ. ಒಂದು ಸಮಾಂತರ ಶ್ರೇಣಿಯಲ್ಲಿ an = 2n+1 ಆದಾಗ ಅದರ ಸಾಮಾನ್ಯ ವ್ಯತ್ಯಾಸ ಅಂತ ಕೇಳಿದ್ದಾರೆ. ಇದು ಏಪ್ರಿಲ್ 2020 ಒಂದು ಪರೀಕ್ಷೆಯಲ್ಲಿ ಕೇಳಿರುವಂಥದ್ದು ವಿದ್ಯಾರ್ಥಿಗಳಿದು. ಭಾಳ ಸುಲಭವಾಗಿ ಇದನ್ನು ನೀವು ಬಿಡಿಸ್ತೀರಿ ವಿದ್ಯಾರ್ಥಿಗಳು. ನಿಮಗೆ ಗೊತ್ತಿರುವಂಥದ್ದೇ ಸಾಮಾನ್ಯ ವ್ಯತ್ಯಾಸ ಅಂದರೆ ಯಾವುದು? ನಾವು ಡಿಯನ್ನು ಕಂಡುಹಿಡಿಯಬೇಕಾಗುತ್ತೆ. ಓಕೆ, ಈಗ ಡಿ ಕಂಡುಹಿಡಿಯಬೇಕಾದ್ರೆ ಏನು ಬೇಕು ನಮಗೆ? ಡಿ = ಏನು? a2 - a1 ನಮಗೆ ಬೇಕಾಗಿರುವಂಥದ್ದು. ಹಾಗಾಗಿ an ಪದ ಕೊಟ್ಟಿದ್ದಾರೆ ಅವರು. an ಕೊಟ್ಟಿದ್ದಾರೆ ಏನಂತ? 2n+1 ಆದಾಗ ಅಂತ ಹೇಳಿದ್ದಾರೆ. ನಮಗೇನು ಬೇಕು? ಒಂದನೇ ಪದ ಮತ್ತು ಎರಡನೇ ಪದ ಗೊತ್ತಿದ್ದರೆ ಮಾತ್ರ ನಾವು ಡಿಯನ್ನು ಕಂಡುಹಿಡಿಬೋದು ಸುಲಭವಾಗಿ. ಹಾಗಾಗಿ ನಾವು ಮೊದಲಿಗೆ ಏನು ಮಾಡೋಣ, ಈ ಏನು ಪದ ಕೊಟ್ಟಿದ್ದೆಲ್ಲ ಇದರಲ್ಲಿ 1 ಮತ್ತು 2ನೇ ಪದವನ್ನು ಕಂಡುಹಿಡಿಯೋಣ. ಒಂದನೇ ಪದ ಏನಾಗುತ್ತದೆ ನೋಡಿ, 2 × n ಇದ್ದಲ್ಲಿ 1 ಬರೀರಿ, +1 ಹಾಕ್ತೀರಾ. 2 × 2 +1 ಮಾಡಿದ್ರೆ ಎಷ್ಟಾಯಿತು? ಒಂದನೇ ಪದ 3 ಆಗ್ತದೆ. ಅದೇ ರೀತಿ ಎರಡನೇ ಪದನೂ ಸಹ ಕಂಡುಹಿಡ್ರಿ. a2 = 2 × n ಇದ್ದಲ್ಲಿ 2 ಬರೀತೀರಾ, +1. 2 × 2 ಎಷ್ಟಾಯಿತು? 4 + 1 ಆದರೆ ಎಷ್ಟಾಯಿತು? ಇದು 5 ಆಯಿತು. ಅಂದರೆ a2 5, a1 ಎಷ್ಟಾಗ್ತದೆ? 3 ಆಗ್ತದೆ. ಡಿ ಕಂಡುಹಿಡಿಬೋದಲ್ಲ ಸುಲಭವಾಗಿ. ಡಿ = a2 - a1 ಮಾಡಿದ್ರೆ 5 - 3 ಮಾಡ್ತೀರಿ, ಎಷ್ಟಾಯಿತು? 2 ಆಯಿತು. ಅಂದರೆ ಸಾಮಾನ್ಯ ವ್ಯತ್ಯಾಸ ಎಷ್ಟಾಗುತ್ತೆ ವಿದ್ಯಾರ್ಥಿಗಳಿದು? 2 ಆಗುತ್ತೆ. ಈ ರೀತಿ ನೀವು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಬೋದು. ಓಕೆ, ಈಗ ನೀವು ಒಂದು ಐಡಿಯಾ ಮಾಡ್ಬೋದು ವಿದ್ಯಾರ್ಥಿಗಳಲ್ಲಿ. an = 2n+1 ಆದಾಗ ಅಥವಾ 3n+1 ಆದಾಗ ಅಂತ ಕೇಳಿ ಸಾಮಾನ್ಯ ವ್ಯತ್ಯಾಸ ಏನಾದರೂ ಕೇಳಿದರೆ ನೀವು ಸುಲಭವಾಗಿ ಐಡೆಂಟಿಫೈ ಮಾಡ್ಬೋದು. ಯಾವ ರೀತಿ ಹೇಳ್ರಿ? ಇಲ್ಲಿ n ಸಹಗುಣಕ ಎಷ್ಟಿದೆ ನೋಡಿ? 2 ಇದೆಯಲ್ಲ. ಈ n ಸಹಗುಣಕವೇ ಏನಾಗಿರ್ತದೆ? ಸಾಮಾನ್ಯ ವ್ಯತ್ಯಾಸ ಆಗಿರ್ತದೆ. ಯಾವುದಾದ್ರೂ ಸಂಖ್ಯೆ ಕೊಡಲಿ, ಒಟ್ಟು n ಜೊತೆಗಿರುವಂಥ ಸಂಖ್ಯೆ ಇರಬೇಕದು. 5n ಇರಲಿಕ್ಕೆ ಅಥವಾ 4n ಇರಲಿ, ಯಾವುದೇ ಇದ್ದರೂ ಸಹ ಸಾಮಾನ್ಯ ವ್ಯತ್ಯಾಸ ಅಂತ ಏನಾದರೂ ಪ್ರಶ್ನೆ ಕೇಳಿದರೆ ನೀವು ಸುಲಭವಾಗಿ ಐಡೆಂಟಿಫೈ ಮಾಡ್ಬೋದು. ಏನಂತ? n ಏನಾಗಿರ್ತದೆ? ಅದು ಸಾಮಾನ್ಯ ವ್ಯತ್ಯಾಸ ಆಗಿರ್ತದೆ. ಓಕೆ, ಈ ರೀತಿ ಕೇಳ್ಬೋದು. ಅಥವಾ an = 2n+1 ಆದಾಗ ಅಥವಾ 2n+3 ಆದಾಗ 5ನೇ ಪದ ಕಂಡುಹಿಡಿಯಿರಿ ಅಂತಲೇ ಕೇಳ್ಬೋದು, ಅಥವಾ 6ನೇ ಪದ ಕಂಡುಹಿಡಿಯಿರಿ ಅಂತ. ಈ ರೀತಿ ಪ್ರಶ್ನೆಯೂ ಸಹ ಪರೀಕ್ಷೆಯಲ್ಲಿ ಕೇಳುವಂಥ ಸಂಭವ ಇರ್ತದೆ. ಈ ಥರದ ಪ್ರಶ್ನೆಗಳಿಗೂ ನೀವು ಆನ್ಸರನ್ನು ಬಿಡಿಸ್ಬೇಕಾದ್ರೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಈಗ ನೋಡಿ, ಇದು ಸಮಾಂತರ ಶ್ರೇಣಿಯಲ್ಲಿ ಕೇಳಿರುವಂಥದ್ದು. ಇದು 2022ರಲ್ಲಿ ಕೇಳಿದ ಪ್ರಶ್ನೆ ಇದೆ. 8, 5, 2, -1 ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿ ಅಂತ ಹೇಳಿದ್ದಾರೆ. ಭಾಳ ಸುಲಭವಾಗಿ ಆಲ್ರೆಡಿ ಶ್ರೇಣಿ ಕೊಟ್ಟಿದ್ದಾರೆ. ಸಾಮಾನ್ಯ ವ್ಯತ್ಯಾಸವನ್ನು ನೀವು ಕಂಡುಹಿಡಿಬೋದು. ಡಿ = ಏನು ಮಾಡ್ತೀರಾ? a2 - a1 ಮಾಡ್ತೀರಿ. ಎಷ್ಟು? a2 ಅಷ್ಟೇ ಯಾವುದೇ ಇದು a1, a2, a3 ಅಲ್ವಾ? a2 ಎಷ್ಟಿದೆ? 5 - 8. 5ರಲ್ಲಿ 8 ಕಳೆಯಲಿಕ್ಕಾಗಲ್ಲ. 8ರಲ್ಲಿ 5 ಕಳೆಯಿದ್ರೆ ಎಷ್ಟು? -3. ಇದು ಸುಲಭ ಇದೆ ನೋಡಿ, ಭಾಳ ಸುಲಭವಾಗಿ ನೀವು ಇದನ್ನು ಬಿಡಿಸ್ತೀರಿ. ನೆಕ್ಸ್ಟ್ ನೋಡಿ, 3ನೇ ಕ್ವಶನ್ ಇದೆ. ರೇಖಾತ್ಮಕ ಸಮೀಕರಣದ ಡಿಗ್ರಿ ಅಥವಾ ಮಹತ್ತಮ ಘಾತ ಬರೀರಿ. ಬಹುಪದೋಕ್ತಿಗಳ ಅಧ್ಯಾಯದಲ್ಲಿ ಕೇಳಿರುವಂಥದ್ದು ಭಾಳ ಸುಲಭವಾದ ಪ್ರಶ್ನೆ ಇದೆ. ಅದು ಏನು 2020 ಒಂದು ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ರೇಖಾತ್ಮಕ ಸಮೀಕರಣದ ಡಿಗ್ರಿ ಎಷ್ಟು ಹೇಳಿ? ವೆರಿ ಗುಡ್. ರೇಖಾತ್ಮಕ ಸಮೀಕರಣದ ಡಿಗ್ರಿ ಏನಾಗಿರ್ತದೆ? 1 ಆಗಿರ್ತದೆ. ಏನಾಗಿರ್ತದೆ? ರೇಖಾತ್ಮಕ ಸಮೀಕರಣದ ಡಿಗ್ರಿ 1. ಈಗ ವರ್ಗ ಸಮೀಕರಣದ ಡಿಗ್ರಿ ಏನಾಗಿರ್ತದೆ ಕೇಳಿದ್ರೆ ಅಂದರೆ ಎಷ್ಟಾಗಿರ್ತದೆ? 2 ಆಗಿರ್ತದೆ ನೋಡಿ. ವರ್ಗ ಸಮೀಕರಣದ 2 ಆಗಿರ್ತದೆ. ಘನ ಬಹುಪದೋಕ್ತಿದು ಅಥವಾ ಘನ ಸಮೀಕರಣದ ಏನಾಗಿರ್ತದೆ? ಓಕೆ, ತುಂಬ ಸುಲಭವಾಗಿದೆ. ನೆಕ್ಸ್ಟ್ ನೋಡೋಣ. ಈಗ 4th ಕ್ವಶನ್ ನೋಡಿದ್ರೆ, p of x = 3x⁻3 - x⁴ + 2x⁴ 2 + 5x + 2 ಈ ಬಹುಪದೋಕ್ತಿಯ ಡಿಗ್ರಿ ಅಥವಾ ಮಹತ್ತಮ ಘಾತ ಬರೀರಿ. ಇಲ್ಲಿ ಬಹುಪದೋಕ್ತಿ ಕೊಟ್ಟಿದ್ದಾನೆ, ಇದರ ಡಿಗ್ರಿಯನ್ನು ಬರೀರಿ ಅಂತ ಕೇಳಿದ್ದಾರೆ. ಅಲ್ಲಿ ವರ್ಗ ಸಮೀಕರಣದ ಒಂದು ಕ್ವಶನ್ ಇತ್ತು. ಇದು ಬಹುಪದೋಕ್ತಿ ಇದಾಗಿದೆ. ಇದು 2023ರಲ್ಲಿ ಕೇಳಿರುವಂಥದ್ದು. ಓಕೆ, ಈ ರೀತಿ ಪ್ರಶ್ನೆ ಕಂಪಲ್ಸರಿ ಇರ್ತದೆ. ಒಂದು ಯಾವ ರೀತಿ ಬರೀತೀರ? ಈ ಬಹುಪದೋಕ್ತಿನಾಗ ಅಬ್ಸರ್ವ್ ಮಾಡಿ, ನೀವು ಗಮನಿಸಿರಿ. ಈ ಚರಾಕ್ಷರ ಯಾವುದು x ಇದೆಯಲ್ಲ, xನ ಗರಿಷ್ಠ ಘಾತವನ್ನು ನೋಡಬೇಕು. ಯಾವುದು ಹೆಚ್ಚಿನ ಸಂಖ್ಯೆ ಇದೆ ನೋಡಿ. ಇಲ್ಲಿ x⁻3 ಇದೆ, ಇಲ್ಲಿ x⁻4 ಇದೆ, x⁻2 ಇದೆ, ಇಲ್ಲಿ x⁻1 ಇದೆ. ಯಾವುದು ದೊಡ್ಡದಿದೆ? ಇಲ್ಲಿ 4 ದೊಡ್ಡದಿದೆಯಲ್ಲ. ಹಾಗಾಗಿ ಏನಾಗ್ತದೆ? ಈ ಒಂದು ಬಹುಪದೋಕ್ತಿಯ ಡಿಗ್ರಿ ಏನಾಗಿರ್ತದೆ ಹೇಳಿ? ಬಹುಪದೋಕ್ತಿಯ ಡಿಗ್ರಿ ಎಷ್ಟು? 4 ಅಂತ ಬರೀತೀರಿ. ಓಕೆ, ಭಾಳ ಸುಲಭವಾಗಿದೆ. ಇದನ್ನು ಗುರುತಿಸ್ಬೋದು, ನೀವು ಮಾಡ್ತೀರಾ. ಇದೊಂದು ಕ್ವಶನ್ ಇರ್ತದೆ ಕಂಪಲ್ಸರಿಯಾಗಿ. ಈಗ ನೋಡಿ, 5th ಕ್ವಶನ್ ನೋಡಿದ್ರೆ, 13 sin θ = 12 ಆದರೆ ಕೋಶಕ ಥೀಟದ ಬೆಲೆಯು ಅಂತ ಕೇಳಿದ್ದಾನೆ. ಇದು ಏಪ್ರಿಲ್ 2020ರಲ್ಲಿ. ಓಕೆ, ನೀವು ತ್ರಿಕೋನಮಿತಿ ಅಧ್ಯಾಯದಿಂದ ಕೇಳಿರುವಂಥದ್ದು. ಭಾಳ ಸುಲಭವಾಗಿ ಇದನ್ನು ಬಿಡಿಸ್ಬೋದು. sin θ = ಎಷ್ಟು ಕೊಟ್ಟಿದ್ದಾರೆ ಅವರು? 12 ಅಂತ ಕೊಟ್ಟಿದ್ದಾರೆ. ಈಗ sin θವನ್ನು ನಾವು ಕಂಡುಹಿಡೋಣ. sin θ = ಏನಾಗ್ತದೆ ಹೇಳ್ರಿ? ಇದು
12 / 13 ಆಗ್ತದೆ. 13 ಬಲಭಾಗದಲ್ಲಿ ತೆಗೆದುಕೊಂಡು ಬಂದರೆ 12/13 ಆಯಿತು. ಈ ಸೈನ್ ಥೀಟಾದ ಬೆಲೆ 12/13 ಆದರೆ ಸೈನ್ದ ವಿಲೋಮ ಯಾವುದು ಹೇಳಿ? ಕೋಶಕ್ಕೆ ತಾನೆ. ಹಾಗಾಗಿ ನೀವು ನೇರವಾಗಿ ಇದನ್ನು ನೀವು ಬಿಡಿಸೋದೇನೆ ಸಹ ಡೈರೆಕ್ಟಾಗಿ ನೀವೇನು ಮಾಡ್ಬೋದು ಹೇಳಿ? ಕೋಶಕ್ಕೆ ಥೀಟಾ = ಇದರ ವಿಲೋಮ ಬರೆದ್ರೆ ಮುಗಿದೋಯ್ತು. ಅಂದರೆ 13/12 ಅಂತ ಬರೀರಿ. ಭಾಳ ಸುಲಭವಾಗಿ ಇದು ಆನ್ಸರ್ ಬರೀತೀರ ನೀವು. ನೆಕ್ಸ್ಟ್ ಕ್ವಶನ್ ನೋಡೋಣ. 5th ಕ್ವಶನ್ ನೋಡಿ. ಓಕೆ, ಈಗ 6th ಕ್ವಶನ್ ನೋಡಿದ್ರೆ, ಒಂದು ಸರಳ ರೇಖೆಯು ವೃತ್ತದ ಒಂದೇ ಬಿಂದುವಿನಲ್ಲಿ ಹಾದು ಹೋದರೆ ಆ ರೇಖೆಗೆ ಏನಂತ ಕರಿತೀರಿ ಅನ್ನುವಂಥದ್ದು. ಆ ರೇಖೆಯು ಅಂತ ಕೇಳಿದಾನೆ. ಇದು ಸಹ 2020ಯಲ್ಲಿ ಕೇಳಿರುವಂಥದ್ದು. ಒಂದು ಸರಳ ರೇಖೆಯು ಏನಾಗಿದೆ? ವೃತ್ತದ ಒಂದೇ ಬಿಂದುವಿನಲ್ಲಿ, ವೃತ್ತ ಇದೆಯಲ್ಲ, ಇದು ವೃತ್ತ ಚಿತ್ರ ತೋರಿಸಿದ್ದೀವಿ. ವೃತ್ತದ ಒಂದು ಬಿಂದುವಿನಲ್ಲಿ ರೇಖೆ ಏನಾದರೂ ಹಾದು ಹೋದರೆ ಏನಾಗ್ತದೆ? ಅದು ವೃತ್ತ ಸ್ಪರ್ಶಕ ಆಗಿರ್ತದಲ್ವ. ಅದರದ್ದನ್ನು ನಾವು ಏನಂತ ಬರೀಬೇಕಿಲ್ಲಿ? ಸ್ಪರ್ಶಕ ಅಂತ ಹೇಳ್ತೀವಿ. ವೃತ್ತದ ಎರಡು ಬಿಂದುಗಳಲ್ಲಿ ಏನಾದರೂ ರೇಖೆ ಆದೋಗಿತ್ತಂದ್ರೆ ಏನು ಹೇಳ್ತೀರ ನೀವು? ವೃತ್ತದ ಛೇದಕ ಅಂತ ಹೇಳ್ತೀವಿ. ಓಕೆ, ಈ ರೀತಿ ಪ್ರಶ್ನೆ ಕೇಳ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡಿ. 7th, ಒಂದು ವೃತ್ತಾಕಾರದ ಸಿಲಿಂಡರ್ನ ಪಾದದ ವಿಸ್ತೀರ್ಣ 22 ಸೆಂಟಿಮೀಟರ್ ಸ್ಕ್ವೇರ್ ಮತ್ತು ಅದರ ಎತ್ತರ 10 ಸೆಂಟಿಮೀಟರ್ ಆದಾಗ ಸಿಲಿಂಡರ್ನ ಘನಫಲ ಕಂಡುಹಿಡಿಯಿರಿ ಅಂತ ಕ್ವಶನ್ ಇದೆ. ಇದು 2020ಯಲ್ಲಿ ಕೇಳಿರುವಂಥದ್ದು. ಓಕೆನಾ? ಇಲ್ಲಿ ಚಿತ್ರ ಕೊಟ್ಟಿದ್ದೀನಿ ಒಂದು ಸಿಲಿಂಡ್ರದ್ದು. ಇದರ ಎತ್ತರ ಕೊಟ್ಟಿದ್ದಾರೆ ನೋಡಿ. ಇದರ ಎತ್ತರ ಎಷ್ಟು? ಇಲ್ಲಿ ಎಷ್ಟು? 10 ಸೆಂಟಿಮೀಟರ್ ಕೊಟ್ಟಿದ್ದಾರೆ ಎತ್ತರ. ಈ ಪಾದದ ವಿಸ್ತೀರ್ಣ ಕೊಟ್ಟಿದ್ದಾರೆ. ಸಿಲಿಂಡರ್ ಪಾದ ಇದೆಲ್ಲ ಕೆಳಗಡೆ, ಇದರ ವಿಸ್ತೀರ್ಣ ಎಷ್ಟು? 22 ಸೆಂಟಿಮೀಟರ್ ಸ್ಕ್ವೇರ್ ಇದೆ. ಓಕೆ, ಈಗ ಬರ್ಕೊಳ್ಳೋಣ. ಎತ್ತರ ಎಷ್ಟು? ಎತ್ತರ ಅಂದರೆ ಯಾವುದು? ಎಷ್ಟು? 10 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ವಿಸ್ತೀರ್ಣ ಕೊಟ್ಟಿದ್ದಾರೆ. ಸಿಲಿಂಡರ್ನ ಪಾದದ ವಿಸ್ತೀರ್ಣ ಕೊಟ್ಟಿದ್ದಾರೆ. ಎಷ್ಟು? 22 ಸೆಂಟಿಮೀಟರ್ ಸ್ಕ್ವೇರ್ ಕೊಟ್ಟಿದ್ದಾರೆ. ನಮಗೆ ಸಿಲಿಂಡರ್ ಘನಫಲ ಕಂಡುಹಿಡಿಬೇಕಾದ್ರೆ ಎತ್ತರ ಮತ್ತು ಅದರ ತ್ರಿಜ್ಯ ಬೇಕು. ತ್ರಿಜ್ಯ ಅಂದರೆ ಆರ್ ಕಂಡುಹಿಡಿಬೇಕಲ್ವ. ಆರ್ ನಮಗೆ ಗೊತ್ತಿಲ್ಲ ತ್ರಿಜ್ಯ. ಹಾಗಾಗಿ ಏನು ಮಾಡೋಣ? ಈ ವಿಸ್ತೀರ್ಣದಿಂದ ನಾವು ಅದರ ತ್ರಿಜ್ಯವನ್ನು ಕಂಡುಹಿಡ್ಕೋಬೋದು. ಯಾವ ರೀತಿ ನೋಡಿಲಿ? ವಿಸ್ತೀರ್ಣ = ವೃತ್ತದ ವಿಸ್ತೀರ್ಣ ಸೂತ್ರ ಏನಿದೆ ಹೇಳಿ? ವಿಸ್ತೀರ್ಣ = πr² ತಾನೆ. ವೃತ್ತದ ವಿಸ್ತೀರ್ಣ ಸೂತ್ರ πr². ಈಗ ಅದನ್ನ ಏನು ಮಾಡಿ ನೀವು? ಪೈ ಬೆಲೆ ಎಷ್ಟು ಹೇಳಿ? 22/7. ವಿಸ್ತೀರ್ಣ ಎಷ್ಟು ಕೊಟ್ಟಿದ್ದಾರೆ ನೋಡಿ? 22 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಇಲ್ಲಿ ಬರೆಯೋಣ. ತ್ರಿಜ್ಯವನ್ನು ಕಂಡುಹಿಡಿಯಬೇಕು r². ನೀವು ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 22 × 7 ಡಿವೈಡೆಡ್ ಬೈ ಏನಾಗ್ತದೆ? 22 ಹೊತ್ತ = ಏನು? r² ಅಂತ ಬರೀತೀರಾ. 22 ಗೆಟ್ ಕ್ಯಾನ್ಸಲ್ ಆದರೆ r² ಎಷ್ಟು ಹೇಳಿ? 7 ಅದು. ಅಂದರೆ 7 ಸೆಂಟಿಮೀಟರ್ 7 ಬರ್ತದೆ ನಮಗೆ. ಈಗ ಘನಫಲ ಕಂಡುಹಿಡಿಯೋಣ. ಘನಫಲ ಅಂದರೆ ಏನಿದೆ? ಸಿಲಿಂಡ್ರ ಘನಫಲ ಕಂಡುಹಿಡಿಯುವಂಥ ಸೂತ್ರ ಗೊತ್ತಿರಬೇಕು. ಸೂತ್ರ ಯಾವುದು ಹೇಳಿ? ಸಿಲಿಂಡ್ರನ ಘನಫಲ ಕಂಡುಹಿಡಿಯುವ ಸೂತ್ರ πr²h ಇದೆ ತಾನೆ. πr²h. ಓಕೆ, ನೀವು πr²h ಅಂದರೆ ಪೈ ಬೆಲೆ ಬರೀತೀರ 22/7. r² ಬೆಲೆ ಕೊಟ್ಟಿದ್ದಾರೆ ಎಷ್ಟು? 7 × h ಅಂದರೆ ಎಷ್ಟು? 10. ಇಲ್ಲಿ 7 ಗೆಟ್ ಕ್ಯಾನ್ಸಲ್ ಆದರೆ 22 × 10 ಮಾಡಿದ್ರೆ ಎಷ್ಟಾಗ್ತದೆ? 220 ಸೆಂಟಿಮೀಟರ್ ಸ್ಕ್ವೇರ್. ಯಾವುದು? ಕ್ಯೂಬ್. ಇದು 220 ಸೆಂಟಿಮೀಟರ್ ಕ್ಯೂಬ್ ಯಾವುದ್ರದ್ದು? ಈ ಸಿಲಿಂಡ್ರನ ಘನಫಲ ಆಗ್ತದೆ. ಓಕೆ, ಈ ರೀತಿ ಮಾಡ್ಬೋದು. ಅಥವಾ ನೀವು ನೇರವಾಗಿ ಸಹ ಘನಫಲ ಇಲ್ಲಿ ಕೊಟ್ಟಿದ್ದಾರೆ πr² ಅಂದರೆ ನೀವೇನು ಮಾಡೋದು? 22 ಅಂತ ಬರೆದುಕೊಂಡು h ಎತ್ತರ ಕೊಟ್ಟಿದ್ದಾರೆ 10 ಅಂತ ಬರೋದು. ನೇರವಾಗಿ ನೀವು ಏನು ಮಾಡ್ಬೋದು? ಇದಕ್ಕೆ ಆನ್ಸರ್ ಬರಿಬೋದು ನೋಡಿ. ಈ ವಿಸ್ತೀರ್ಣದ ತ್ರಿಜ್ಯ r ಕಂಡುಹಿಡಿಯೋದಕ್ಕಿಂತಲೇ ನೇರವಾಗಿ ಘನಫಲ ಸೂತ್ರ ಗೊತ್ತಿದ್ದರೆ πr²h. πr² ಅಂದರೆ ಏನದು? ವಿಸ್ತೀರ್ಣ ಕೊಟ್ಟಿದ್ದಾನಲ್ವ. ಈ πr² ಇದ್ದಲ್ಲಿ 22 × 10 ಹಾಕೊಂಡು ಬಿಡಿಸಿದ್ರೆ ಇದು ಸುಲಭವಾಗಿ ಮಾಡ್ಬೋದು. ಇಷ್ಟು ಮಾಡುವ ಅವಶ್ಯಕತೆಯೂ ಸಹ ಇರೋದಿಲ್ಲ. ಓಕೆ, ಇದು ಎರಡು ವಿಧಾನದಲ್ಲಿ ಸಹ ನೀವು ಇದನ್ನು ಬಿಡಿಸ್ಬೋದು ನೋಡಿ. 7th ಕ್ವಶನ್ ಆಯ್ತಲ್ವ. ಈಗ 8th ಕ್ವಶನ್ ನೋಡಿ. tan 45° + cot 45° ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಭಾಳ ಸುಲಭವಾಗಿ ನೀವು ಇದನ್ನು ಬಿಡಿಸ್ಬೋದು. tan 45° + cot 45°. tan 45° ಬೆಲೆ ಎಷ್ಟು ಹೇಳಿ? ಅನುಪಾತ ಗೊತ್ತಿರಬೇಕು ತ್ರಿಕೋನಮಿತಿಯಲ್ಲಿ. 1 + ಟ್ಯಾನ್ದ ವಿಲೋಮ ಕಾಟ್ ಇದೆ, ಅದ್ರದ್ದು 45° ಬೆಲೆನೂ ಒಂದೇ ಆಗಿರ್ತದೆ. ಈ ಒಂದನ್ನು ಕೂಡಿದ್ರೆ ಎಷ್ಟು? 2. ಭಾಳ ಸುಲಭವಾಗಿ ಬೆಳೆಸ್ಬೋದು ನೋಡಿ. ಇದು ತ್ರಿಕೋನಮಿತಿ ಅಧ್ಯಾಯದಿಂದ ಕೇಳಿರುವಂಥದ್ದು. 9th ಕ್ವಶನ್ ನೋಡಿ. x1 y1 x2 y2 ಈ ಬಿಂದುಗಳನ್ನು ಸೇರಿಸುವ ಮಧ್ಯಬಿಂದು ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಇದ್ರ ಸೂತ್ರ ಬರೆದರೆ ಮುಗಿದೋಯ್ತು ನೋಡಿ. ಮಧ್ಯಬಿಂದು ಸೂತ್ರ ಏನಿದೆ? x1 + x2/2 ಇದೆ, y1 + y2/2 ಇದೆ. ಇದು ಮಧ್ಯಬಿಂದು ನಿರ್ದೇಶಾಂಕ ಕಂಡುಹಿಡಿಯುವಂಥ ಒಂದು ಸೂತ್ರ. ಇದೇ ಬರೆದ್ರೆ ಇದಕ್ಕೆ ಆನ್ಸರ್ ಆಯಿತು. ನೆಕ್ಸ್ಟು 10th ಕ್ವಶನ್. a1/a2 ಈಸ್ ನಾಟ್ ಈಕ್ವಲ್ ಟು b1/b2. ರೇಖಾತ್ಮಕ ಸಮೀಕರಣಗಳ ಜೋಡಿಗಿರುವ ಪರಿಹಾರ ಎಷ್ಟು ಅಂತ ಕೇಳ್ತಾನೆ. ರೇಖಾತ್ಮಕ ಸಮೀಕರಣದಲ್ಲಿ ಕೇಳಿರುವಂಥದ್ದು. ಇಲ್ಲಿ ಛೇದಿಸುವ ರೇಖೆಗಳಾಗಿರ್ತವೆ. ಛೇದಿಸುವ ರೇಖೆಗಳಾಗಿದ್ದರೆ ಎಷ್ಟು ಪರಿಹಾರ ಹೇಳಿ? ಒಂದು ಪರಿಹಾರ ಅಥವಾ ಅನನ್ಯ ಪರಿಹಾರ ಅಂತ ಬರೀತೀರಿ ನೀವು. ಒಂದು ಪರಿಹಾರ ಅಂತ ಬರೀರಿ ಅಥವಾ ಅನನ್ಯ ಪರಿಹಾರ ಅಂತಲೂ ಹೇಳ್ತಾರೆ ಇದಕ್ಕೆ.
ಯಾವ ರೀತಿ ಆದರೂ ಒಂದು ಆನ್ಸರನ್ನು ನೀವು ಇಲ್ಲಿ ಬರಿಬೋದು. ಇಷ್ಟು ಬರೆದ್ರೆ ಮುಗೀತು ನೋಡಿ, ಒಂದು ಅಂಕ ಬರ್ತದೆ. ನೆಕ್ಸ್ಟು 11th ಕ್ವಶನ್ ನೋಡಿದ್ರೆ 4x + 5y - 10 = 0 ಮತ್ತು 8x + 10y + 20 = 0 ಸಮೀಕರಣವನ್ನು ಪ್ರತಿನಿಧಿಸುವ ರೇಖೆಗಳು ಯಾವ ರೀತಿ ಇದ್ದಾವೆ ಅಂತ. ಇದು ಏಪ್ರಿಲ್ 2023ರಲ್ಲಿ ಕೇಳಿರುವಂಥದ್ದು. ಇಲ್ಲಿ ಪ್ರತಿನಿಧಿಸುವ ರೇಖೆಗಳಂದರೆ ನೀವು ಅನುಪಾತಗಳನ್ನೇನು ಮಾಡಬೇಕು, ಹೋಲಿಸಬೇಕಾಗುತ್ತೆ ವಿದ್ಯಾರ್ಥಿ. ಇದು A1 B1 C1 A2 B2 C2 ಇದು ಗೊತ್ತಿದೆಯಲ್ಲ ನಿಮಗೆ. A1/A2 ಮಾಡಬೇಕು ನಾವೀಗ. A1/A2 ಮಾಡಿದ್ರೆ A1 ಎಷ್ಟಿದೆ ನೋಡಿ 4 ಇದೆ, A2 ಎಷ್ಟಿದೆ 8 ಇದೆ. ಅಂದರೆ ಇವೆರಡು ಡಿವೈಡ್ ಮಾಡಿದ್ರೆ ಏನಾಗ್ತದೆ 4 1 4 2 8. A1/A2 ಇಸ್ 1/2 ಬರ್ತದೆ. ಓಕೆ, ಅದೇ ರೀತಿ ನಾವೇನು ಮಾಡೋಣ B1/B2 ಮಾಡೋಣ. B1 ಎಷ್ಟಿದೆ ನೋಡಿ 5 ಇದೆ, B2 10 ಇದೆ. 5/10 ಮಾಡಿದ್ರೆ ಇದು ಸಹ 1/2 ಆಗ್ತದೆ. ಅಂದರೆ A1/A2 = B1/B2 ಸಮನಾಗಿದೆ. ಈಗ C1/C2 ಸಹ ನಾವು ಚೆಕ್ ಮಾಡಿ ನೋಡ್ಬೋದು. C1 ಎಷ್ಟು -10 ಇದೆ, -10 / +20 ಇದೆ. ಇದು ಸಹ ಏನಾಗ್ತದೆ -1/2 ಬರ್ತದೆ ನೋಡಿ. 10 12 ಅಂದರೆ ಮೈನಸ್ ಬಂತು. ಅಂದರೆ ಏನಾಗ್ತದೆ ಅನುಪಾತಗಳು A1/A2 = B1/B2 ಎರಡು ಸಮನಾಗಿದ್ದಾವೆ. ಅದರ ನಾಟ್ ಈಕ್ವಲ್ ಟು ಏನಾಗಿದೆ C1/C2 ಇದೆ. ಅದರಿಂದ ರೇಖೆಗಳೇನಾಗಿರ್ತವೆ ಸಮಾಂತರವಾಗಿರುವಂಥ ರೇಖೆಗಳಾಗಿರ್ತವೆ. ರೇಖೆಗಳು ಸಮಾಂತರವಾಗಿರುತ್ತವೆ ಅಂತ ನೀವು ನೇರವಾಗಿ ಆನ್ಸರ್ ಬರೀಬೇಕು. ಸಮಾಂತರವಾಗಿವೆ. ಓಕೆ ವಿದ್ಯಾರ್ಥಿಗಳೇ, ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. 12th ಕ್ವಶನ್ ನೋಡಿ. 7 ಸೆಂಟಿಮೀಟರ್ ತ್ರಿಜ್ಯವಿರುವ ಗೋಳದ ಮೇಲ್ಮೈ ವಿಸ್ತೀರ್ಣ. 7 ಸೆಂಟಿಮೀಟರ್ ತ್ರಿಜ್ಯ ಕೊಟ್ಟಿರುವಂಥ ಗೋಳದ ಮೇಲ್ಮೈ ವಿಸ್ತೀರ್ಣ. ಇದು ಸೆಪ್ಟೆಂಬರ್ 2020ಯಲ್ಲಿ ಕೇಳಿರುವಂಥದ್ದು. ಗೋಳದ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನು ಗೊತ್ತಿದೆಯಲ್ಲ ನಿಮಗೆ. ಗೋಳದ ಮೇಲ್ಮೈ ವಿಸ್ತೀರ್ಣ ಸೂತ್ರ ಬರ್ಕೊಳ್ರಿ. ಏನಿದು 4πr² ಇದೆ. ಓಕೆ, ತ್ರಿಜ್ಯ ಕೊಟ್ಟಿದ್ದಾರೆ. ತ್ರಿಜ್ಯ ಎಷ್ಟು 7 ಸೆಂಟಿಮೀಟರ್ ಅಲ್ವಾ. ಇದನ್ನು ಬರೆದು ಇದನ್ನು ಬಿಡಿಸೋಣ. 4 × π ಬೆಲೆ 22/7 ಇಂಟು ತ್ರಿಜ್ಯ ಎಷ್ಟು 7 × 7 ಬರೀತೀರಾ. ತ್ರಿಜ್ಯ 7 ಕೊಟ್ಟಿದ್ದಾರಲ್ಲ, 7 7 ಗೆಟ್ ಕ್ಯಾನ್ಸಲ್ ಆದರೆ ಇದು ಎಷ್ಟಾಯಿತು 4 × 22 ಮಾಡಿ 88 ಆಗ್ತದೆ. ಇಂಟು 7 ಮಾಡಿ, ಇಂಟು 7 ಉಳಿದಿದೆಯಲ್ಲ, 88 × 7 ಮಾಡಿದ್ರೆ ಎಷ್ಟಾಗುತ್ತೆ ನೋಡಿ 616 ಸೆಂಟಿಮೀಟರ್². ಓಕೆ, ಇಷ್ಟು ನೀವು ಸುಲಭವಾಗಿ ಬಿಡಿಸ್ಬೋದು. ಇದು ಗೋಳದ ಮೇಲ್ಮೈ ವಿಸ್ತೀರ್ಣ ಅಥವಾ ಪೂರ್ಣ ಮೇಲ್ಮೈ ಘನಫಲ ಯಾವುದಾದ್ರೂ ಕೇಳ್ಬೋದು ನೋಡಿ. 13th ಕ್ವಶನ್ ನೋಡಿದ್ರೆ cos θ = 24/25 ಅದರ ಸೆಕೆಂಡ್ ಥೀಟಾದ ಬೆಲೆ ಕಂಡುಹಿಡಿಯಿರಿ ಅನ್ನುವಂಥದ್ದು 2020ಯಲ್ಲಿ ಕೇಳಿದ್ದಾರೆ. ಇದು ಭಾಳ ಸುಲಭವಾಗಿದೆಯಲ್ಲ. ಕಾಸ್ನ ವಿಲೋಮ ಏನು ಸೆಕೆಂಡ್. ಹಾಗಾಗಿ ನೀವು ನೇರವಾಗಿ ಇದು ಬೆಲೆಯನ್ನು ಕಂಡುಹಿಡಿಲಾರದೆ, ಯಾವುದೇ ಲೆಕ್ಕವನ್ನು ಬಿಡಿಸಲಾರದೆ ಇದರ ವಿಲೋಮವನ್ನು ಬರೆದ್ರೆ ಮುಗಿದೋಗುತ್ತದೆ. cos θ 24/25 ಇದೆ. ಹಾಗಾಗಿ ಕಾಸ್ದ ವಿಲೋಮನ ಏನಾದ ಸೆಕೆಂಡ್ ಅದ. ಹಾಗಾಗಿ 25/24 ಅಂತ ಬರೆದ್ರೆ ನಿಮ್ಮ ಆನ್ಸರ್ ಕಂಪ್ಲೀಟ್. ಅದರ ತ್ರಿಕೋನಮಿತಿಯ ಅನುಪಾತಗಳು ಮತ್ತು ವಿಲೋಮ ಅನುಪಾತಗಳು ಭಾಳ ನೆನಪಿರ್ಬೇಕು ನಿಮಗೆ. ಯಾಕೆ ಇದು ಸಹ ತ್ರಿಕೋನಮಿತಿಯ ಅಧ್ಯಾಯದಲ್ಲಿ ಇದೆ. 14th ಕ್ವಶನ್ sin² A = 0 ಆದಾಗ cos A ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾನೆ. ಓಕೆ ವಿದ್ಯಾರ್ಥಿಗಳು, ಇದನ್ನು ಯಾವ ರೀತಿ ಬಿಡಿಸ್ಬೇಕಂತ ನೋಡೋಣ. ನಿಮಗಿಲ್ಲಿ ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು ಗೊತ್ತಿರಬೇಕು. ನಿತ್ಯ ಸಮೀಕರಣ ಒಂದೇ ನಿತ್ಯ ಸಮೀಕರಣ ಏನಿದೆ ನೋಡಿ sin² A ಪ್ಲಸ್ ವೆರಿ ಗುಡ್ ಹೇಳಿ cos² A = ಎಷ್ಟು 1 ಇದೆ ಅಲ್ವಾ. ನಾವು cos A ಬೆಲೆ ಕಂಡುಹಿಡಿಬೇಕಾಗಿದೆ. ಹಾಗಾಗಿ ಏನು ಮಾಡೋಣ, cos² Aಗೆ ಬರ್ಕೊಂಡು ಒಂದಲ್ಲೇ ಬರೋದು. ಇದನ್ನು sin² A ಏನು ಮಾಡೋಣ ಬಲಭಾಗದಲ್ಲಿ ತಂದರೆ ಏನಾಗ್ತದೆ ಚಿಹ್ನೆ ಬದಲಾಗ್ತದೆ, sin² A ಆಗ್ತದೆ. ನಮಗೆ ಬರೀ ಏನು ಬೇಕಿಲ್ಲ cos A ಬೇಕಲ್ಲ, cos A ಬೇಕಾಗಿದ್ದರಿಂದ ಸ್ಕ್ವೇರ್ ತೆಗೆದ್ರೆ ಸ್ಕ್ವೇರ್ ರೂಟ್ ಆಗ್ತದೆ 1 - sin² A ಬರೀತೀರಿ. ಓಕೆ, ಇಷ್ಟು ನೋಡಿ cos A ಬೆಲೆ ಏನಾಗ್ತದೆ √1 - sin² A ಅಂತ ಬರೆದ್ರೆ ಇದರ ಆನ್ಸರ್ ಕಂಪ್ಲೀಟ್. ನೆಕ್ಸ್ಟ್ ಕ್ವಶನ್ ನೋಡಿದ್ರೆ 15th 6, 3, 4, 7 ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತಿದೆ. ಏಪ್ರಿಲ್ 23ಯಲ್ಲಿ ಕೇಳಿರುವಂಥದ್ದು. ಇಲ್ಲಿ ಬಿಂದುಗಳು ಕೊಟ್ಟಿದ್ದಾರೆ, ಅವುಗಳ ಮಧ್ಯ ಬಿಂದುವನ್ನು ಕಂಡುಹಿಡಿಬೇಕಾದ್ರೆ ಮೊದಲು ಒಂದು ಸೂತ್ರ ಬರೆದಿದ್ದೀವಲ್ಲ ಅದೇ ಥರದ ಸೂತ್ರವನ್ನು ಬಳಸ್ಕೊಂಡು ಇಲ್ಲಿ ಏನು ಮಾಡಬೇಕು ನೀವು ಮಧ್ಯ ಬಿಂದು ನಿರ್ದೇಶಾಂಕವನ್ನು ಕಂಡುಹಿಡಿಬೇಕು. ಮಧ್ಯಬಿಂದು ಸೂತ್ರ ಏನಿದೆ x1 + x2/2 ಇದೆ, y1 + y2/2. ಈ ಸೂತ್ರದಲ್ಲಿ ಬೆಲೆಗಳನ್ನು ಹಾಕಿದ್ರೆ ಏನಾಗ್ತದೆ, ಇದು x1 ಇದು y1 ಇದು x2 ಇದು y2 ಆಗ್ತದಲ್ವಾ. ಇದು ಗೊತ್ತಿರಬೇಕು ನಿಮಗೆ. ಈಗ x1 ಬೆಲೆ ಎಷ್ಟು ನೋಡಿ 6 + x2 ಬೆಲೆ 4 ಇದೆ, /2 ಬರೀತೀರಾ. y1 ಬೆಲೆ ಎಷ್ಟು 3 + y2 ಬೆಲೆ 7 /2 ಮಾಡಿ, 2 ಆ್ಯಡ್ ಮಾಡಿ, 6 4 ಕೂಡಿಸ್ರೆ ಎಷ್ಟಾಯಿತು 10/2. ಓಕೆ, 3 + 7 ಮಾಡಿದ್ರೆ 10/2 ಆಯಿತು. ಇವುಗಳನ್ನು ಡಿವೈಡ್ ಮಾಡಿ, 2 1 2 5 2 1 2 5. ಓಕೆ, 5, 5 ಆಗ್ತದೆ. ಮಧ್ಯಬಿಂದು ನಿರ್ದೇಶಾಂಕಗಳು ಯಾವುದು
5, ಅಂತ ಬರಿಬೇಕು. ಇದು ಸೂತ್ರ ಗೊತ್ತಿರಬೇಕು, ಬಿಡಿಸ್ಲಿಕ್ಕೆ ಈಸಿ ಆಗ್ತದೆ. ನೆಕ್ಸ್ಟ್ ನೋಡಿ 16th ಕ್ವಶನ್ನು. x+4 × x+3 = 0 ಸಮೀಕರಣದಲ್ಲಿ ಒಂದು ಮೂಲವು -4 ಆದರೆ ಆ ಸಮೀಕರಣದ ಇನ್ನೊಂದು ಮೂಲವನ್ನು ನಾವು ಕಂಡುಹಿಡಿಬೇಕು. ಸೆಪ್ಟೆಂಬರ್ 2020 ಕೇಳಿರುವಂಥದ್ದು. ಓಕೆ, ಭಾಳ ಸುಲಭವಾಗಿದೆ. ಒಂದು ಮೂಲ ಆಲ್ರೆಡಿ ಕೊಟ್ಟಿದ್ದಾರೆ, -4 ಅಂತ ಕೊಟ್ಟಿದ್ದಾರೆ. ಇನ್ನೊಂದು ಮೂಲ ಏನಾಗಿರ್ತದೆ, -3 ಆಗಿರ್ಬೇಕು. ಯಾವ ರೀತಿ ಅಂತ ಇದನ್ನು ನೀವು ಬಿಡಿಸ್ಕೊಂಡು ಸಹ ನೋಡ್ಕೋಬೋದು. x+4 × x+3 = 0 ಅಂತ ಕೊಟ್ಟಿದ್ದಾರಲ್ಲ. ಈಗ x+4 = 0 ಸಮ ಮಾಡಿದ್ರಿ, ಅಥವಾ x+3 = 0 ಸಮ ಮಾಡ್ತೀರಿ. ಸಮೀಕರಣ ಬಿಡಿಸೋದು. x ಏನಾಗ್ತದೆ, -4 ಆಗ್ತದೆ. ಬಲಭಾಗದಲ್ಲಿ ತೆಗೆದುಕೊಂಡು ಬಂದರೆ ಅದೇ ಥರ ಇಲ್ಲಿ x ಏನಾಗ್ತದೆ, ಇದು ಸಹ -3 ಆಗ್ತದೆ. ಅಂದರೆ ಇನ್ನೊಂದು ಮೂಲ ಯಾವುದು, -3 ಅಂತ ಬರೀಬೇಕು. x -3 ಅಥವಾ ಇನ್ನೊಂದು ಮೂಲ -3 ಅಂತ ಬರೆದ್ರೆ ಆನ್ಸರ್ ರೈಟ್ ನೋಡಿ. ಈಗ ನೆಕ್ಸ್ಟ್ ಕ್ವಶನ್ 17ನೇ ಕ್ವಶನ್ ನೋಡ್ತೀರಾ. ಒಂದು ನೇರ ವೃತ್ತಪದ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಬರೆಯಿರಿ ಅಂತ ಹೇಳ್ತಾನೆ. ನೇರ ವೃತ್ತಪಾದ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವಂಥ ಸೂತ್ರ. ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವಂಥ ಸೂತ್ರವನ್ನು ಬರೀಬೇಕಿಲ್ಲಿ. ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಿದೆ ಹೇಳಿ, ವೆರಿ ಗುಡ್, πr × r+l ಇದೆ ನೋಡಿ. ಇದು ಪೂರ್ಣ ಮೇಲ್ಮೈ ಕಂಡುಹಿಡಿಯುವಂಥ ಸೂತ್ರ. 17th ಕ್ವಶನ್ ಆಯ್ತಲ್ಲ. ಈಗ 18th ಕ್ವಶನ್ ನೋಡೋಣ. 19 = 6 × 3 + 1. ಇದನ್ನು ಯುಕ್ಲಿಡಿನ ಭಾಗಾಕಾರ ಅನುಪ್ರಮೇಯ a = bq + r ಗೆ ಹೋಲಿಸಿದಾಗ ಶೇಷವನ್ನು ಸೂಚಿಸುವ ಅಂಕೆ ಯಾವುದು ಅಂತ ಕೇಳ್ತಾನೆ. ಆಲ್ರೆಡಿ ಕೊಟ್ಟಿದ್ದಾರೆ. 19 = 6 × 3 + 1. ಇಲ್ಲಿ a = bq + r ಮಾಡಿದ್ರೆ ತ್ರಿಜ್ಯ ಅದು ಶೇಷ ತೋರಿಸ್ಬೇಕಾದ್ರೆ ಯಾವುದು, r ನ ಬೆಲೆ ಏನಿದೆ, 1 ಇದೆ ನೋಡಿ. ಹಾಗಾಗಿ ಶೇಷ ಎಷ್ಟು, r ಅಂತ 1 ಅಂತ ಬರೆದ್ರೆ ಮುಗೀತು. ನೆಕ್ಸ್ಟ್ ಕ್ವಶನ್ನು 19th ಕ್ವಶನ್ ಇದೆ. x ಅಕ್ಷದಿಂದ -8, 3 ಬಿಂದುವಿಗೆ ಇರುವ ದೂರ ಅಂತ ಕೇಳಿದ್ದಾನೆ. x ಅಕ್ಷದಿಂದ ಯಾವ ಬಿಂದು, -8, 3. x ಅಕ್ಷದಿಂದ ಇರುವಂಥ ಬಿಂದುವಿನ ದೂರ ಏನಾಗಿರ್ತದೆ, 0, y ರೂಪದಲ್ಲಿರ್ತದೆ. ಯಾವ ರೂಪದಲ್ಲಿರ್ತದೆ, x ಅಕ್ಷದಿಂದ ಇರುವ 0, y ರೂಪದಲ್ಲಿರ್ತದೆ. ಓಕೆ, ಅದೇ ರೀತಿ y ಅಕ್ಷದಿಂದ ಏನಾದರೂ ಇದ್ದರೆ ಅದು x, 0 ರೂಪದಲ್ಲಿರ್ತದೆ. ಹಾಗಾಗಿ ಏನಂತ ಬರಬೇಕು, ನೀವು ನೇರವಾಗಿ ವಾಯ್ನ ಬೆಲೆ ಎಷ್ಟಿದೆ ನೋಡಿ, 3 ಇದೆಯಲ್ಲ. ಹಾಗಾಗಿ x ಅಕ್ಷದಿಂದ ಇರುವಂಥ ದೂರ 3 ಅಂತ ಬರೆದ್ರೆ ಮುಗಿದೋಗ್ತದೆ. ಅಕ್ಷದಿಂದ ಇರುವ ದೂರ ಎಷ್ಟು ಹೇಳಿ, 3 ಮಾನ ಅಂತ ಬರೆದ್ರೆ ಮುಗೀತು. ಇಷ್ಟು ಆನ್ಸರ್ ಬರಿಬೋದು ನೀವು. ಈಗ 20th ಕ್ವಶನ್ ನೋಡಿ. ಒಂದು ಘಟನೆ ಹೀಗೆ P of E = 0.75 ಆದರೆ P of E ಬಾರ್ ಅನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇವೆರಡು ಪೂರಕ ಘಟನೆಗಳದಾವಲ್ಲ. ಹಾಗಾಗಿ ಏನು ಮಾಡ್ತಾರೆ, P of E + P of E ಬಾರ್ = 1. ಇದು ಸಂಭವನೀಯತೆ ಅಧ್ಯಾಯದಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆ. ನೀವು P of E ಆಲ್ರೆಡಿ ಕೊಟ್ಟಿದ್ದಾರೆ, ಎಷ್ಟು ನೋಡಿ, 0.75 ಕೊಟ್ಟಿದ್ದಾರೆ, ಬರೀತೀರ. ಇನ್ನು ಕಂಡುಹಿಡಿಬೇಕಾಗಿದ್ದು P of E ಬಾರನ್ನು ಕಂಡುಹಿಡಿಬೇಕು, =1. P of E ಬಾರ್ ಕಂಡುಹಿಡಿಬೇಕಾಗಿದೆ ಅಲ್ವಾ. 1 ಪ್ಲಸ್ ಈ ಕಡೆ ತಂದರೆ ಇದೇನಾಗ್ತದೆ, -75 ಆಗ್ತದೆ. ಇದನ್ನು ಕಳೆಯುವಂಥ ಲೆಕ್ಕ ಮಾಡಿರಿ. ಕಳೆದರೆ ಏನಾಗ್ತದೆ, 0.25 ಆಗ್ತದೆ. ಯಾವುದು, P of E ಬಾರ್. ಓಕೆ, ಈ ರೀತಿ ಇದನ್ನು ಬಿಡಿಸ್ಬೋದು ನೋಡಿ. ಸಂಭವನೀಯತೆ ಅಧ್ಯಾಯದಲ್ಲಿ ಭಾಳ ಸುಲಭವಾದಂಥ ಒಂದು ಪ್ರಶ್ನೆ ಇದೆ ಇದು. ಓಕೆ, ಇಲ್ಲಿ 20 ಬಿಡಿಸಿದ್ದೀನಿ ವಿದ್ಯಾರ್ಥಿಗಳೇ. ಭಾಳ ಸುಲಭವಾಗಿದ್ದಾವೆ. ಇನ್ನೂ ಹೆಚ್ಚಿನ ಪ್ರಾಕ್ಟೀಸನ್ನು ನೀವು ಮಾಡಿರಿ ಅಂತ ಹೇಳ್ತಾ, ವಿದ್ಯಾರ್ಥಿಗಳು ಇಲ್ಲಿವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದ್ರಿ. ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು.